ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದಹನ ಮತ್ತು ಜ್ವಾಲೆ ಪಾಠದ 31ನೇ ಪ್ರಶ್ನೆ. ಆಹಾರವನ್ನು ನಮ್ಮ ದೇಹಕ್ಕೆ ಒಂದು ಇಂಧನವೆಂದು ಪರಿಗಣಿಸಬಹುದು, ಹೇಗೆ? ವಿವರಿಸಿ ಅಂತ ಕೇಳಿದೆ. ಈ ಆಹಾರವನ್ನು ನಮ್ಮ ದೇಹಕ್ಕೆ ಒಂದು ಇಂಧನ ಅಂತ ಪರಿಗಣಿಸಬಹುದಾ? ಕಾರನ್ನ ನೋಡಿದ್ರೆ, ಬೈಕ್ ಅನ್ನ ನೋಡಿದ್ರೆ ಇಂಧನ ಯಾವುದಿರ್ತದೆ? ಪೆಟ್ರೋಲ್ ಅಥವಾ ಡೀಸೆಲ್ ಒಂದು ಇಂಧನವಾಗಿ ವರ್ತಿಸುತ್ತೆ. ಇಲ್ಲಿ ಇಂಧನ ಅಂದ್ರೆ ಇವು ಏನ್ ಕೆಲಸವನ್ನ ಮಾಡುತ್ತೆ? ಪೆಟ್ರೋಲ್ ಅಥವಾ ಡೀಸೆಲ್ ಏನಿದೆ, ಇವು ಗಾಡಿ ಓಡ್ಲಿಕ್ಕೆ ಬೇಕಾದಂತಹ ಶಕ್ತಿಯನ್ನ ಕೊಡ್ತವೆ ಅಲ್ವಾ? ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ ಅಂದ್ರೆ ಗಾಡಿ ಮುಂದಕ್ಕೆ ಹೋಗೋದಿಲ್ಲ. ಈ ಗಾಡಿ ಓಡ್ಲಿಕ್ಕೆ ಬೇಕಾದಂತಹ ಶಕ್ತಿಯನ್ನ ಈ ಇಂಧನಗಳು ಕೊಡುತ್ತೆ. ಅದೇ ತರ ನಾವು ಊಟ ಬಿಟ್ಟು ಕುತ್ಕೊಂಡ್ವಿ, ಒಂದ್ 4 ದಿನ ಊಟ ಮಾಡ್ಲಿಲ್ಲ, ಅವಾಗ ನಮ್ಗೆ ಆಟ ಆಡೋ ಹುಮ್ಮಸ್ಸಿರುತ್ತಾ? ಇಲ್ಲ. ಫ್ರೆಂಡ್ಸ್ ಆಟಕ್ ಕರೆದ್ರೆ ನೀವು ಆಡ್ಕೊಳ್ಳಿ ಹೋಗಿ, ನನಗ್ ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ, ಆಟ ಆಡ್ಲಿಕ್ಕೆ ಇನ್ನೆಲ್ಲಿಂದ ಬರ್ಲಿ ಅಂತ ಕೇಳ್ತೀರಿ ಅಲ್ವಾ? ಆಟ ಆಡೋದು, ಮಾತಾಡೋದು ಅಥವಾ ನಡೆದಾಡ್ಲಿಕ್ಕೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಆಹಾರ ಏನಿದೆ, ನಮ್ಮ ದೇಹದ ಬೆಳವಣಿಗೆಗಿರ್ಬಹುದು, ನಮ್ಮ ದೇಹದಲ್ಲಿ ನಡೆಯುವಂತಹ ಜೈವಿಕ ಕ್ರಿಯೆಗಳು ಸರಿಯಾಗಿ ಕಾರ್ಯನಿರ್ವಹಿಸಿರ್ಬಹುದು, ಇದೆಲ್ಲದಕ್ಕೂ ಆಹಾರ ಶಕ್ತಿಯನ್ನ ಒದಗಿಸುತ್ತೆ. ಹಾಗಾಗಿ ನಾವು ನಮ್ಮ ದೇಹಕ್ಕೆ ಆಹಾರವನ್ನ ಒಂದು ಇಂಧನ ಅಂತ ಪರಿಗಣಿಸಬಹುದು. ಹಾಗೆ ಇದನ್ನ ವೈಜ್ಞಾನಿಕವಾಗಿ ಹೇಳೋದ್ರಿಂದ, ನಮ್ಮ ದೇಹದಲ್ಲಿ ಆಹಾರವು ಆಕ್ಸಿಜನ್ ನಿಂದ ವಿಭಜನೆ ಹೊಂದಿ ಉಷ್ಣ ಬಿಡುಗಡೆ ಆಗುತ್ತದೆ. ನಿಮಗ್ ಗೊತ್ತು, ಯಾವುದೇ ಒಂದು ವಸ್ತುವು ಆಕ್ಸಿಜನ್ ಜೊತೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವುದು ದಹನ ಕ್ರಿಯೆಯನ್ನ ಸೂಚಿಸುತ್ತದೆ. ಇದು ವಸ್ತುವು ಆಕ್ಸಿಜನ್ ಜೊತೆ ವರ್ತಿಸಿ ಉಷ್ಣವನ್ನ ಬಿಡುಗಡೆ ಮಾಡುವ ದಹನ ಕ್ರಿಯೆ ಸೂಚಿಸುತ್ತದೆ ಅಲ್ವಾ? ಇಲ್ಲಿ ಯಾವ ವಸ್ತು ಆಕ್ಸಿಜನ್ ಜೊತೆ ವರ್ತಿಸ್ತಾ ಇದೆಯಲ್ಲ, ಅದನ್ನ ಏನಂತ ಕರಿತೀವಿ ನಾವು? ಇಂಧನ ಅಂತ ಕರಿತೀವಿ. ಈ ಆಹಾರವು ಆಕ್ಸಿಜನ್ ಜೊತೆ ವರ್ತಿಸಿ ಉಷ್ಣ ವೈದ್ಯು. ಥ್ಯಾಂಕ್ ಯು.